NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಾಸನ್ ಐ ಕೇರ್ ಹಾಗೂ ಮೈಸೂರು ರೇಡಿಯೋ FM ವತಿಯಿಂದ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನನ್ನನ್ನು ಆಮಂತ್ರಿಸಿದರು. ನಾನು ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಿದರು. ಈ ಕಾರ್ಯಕ್ರಮ ಮೈಸೂರಿನ ಸರಸ್ವತಿಪುರಂನಲ್ಲಿ ಜರುಗಿತು. ಇಲ್ಲಿ ತನಕ ಠಾಣೆ ಮೆಟ್ಲು, ಕೋರ್ಟ್ ಮೆಟ್ಲು ಹತ್ತಿಸದೆ 35 ಅಧಿಕವಾಗಿ ಮಹಿಳೆಯರ ಪರ, ಮಕ್ಕಳ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ತುಂಬಾ ಪ್ರಕರಣವನ್ನ ಮಾಡಿದ್ದೇನೆ. ನೀವು ಏನೇ ನೋವಿನಲ್ಲಿ ಇರ್ಬೋದು, ನನ್ನ ಜೊತೆ ಶೇರ್ ಮಾಡಿ ಆಪ್ತ ಸಮಾಲೋಚನೆಯ ಶುಭ ಸಂಜೆಗೆ ಎಲ್ಲರಿಗೂ ರಜನಿರಾಜ್, ಮಂಡ್ಯ ಜಿಲ್ಲೆ ಮದ್ದೂರಿಂದ ಮಹಿಳಾ ಹೋರಾಟಗಾರ. ಈ ದಿನ ಮೈಸೂರು ರೇಡಿಯೋ ಸಿಟಿ ಹಾಗೂ ವಾಸನ್ ಐ ಕೇರ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಹಮ್ಮಿಕೊಂಡಿದ್ದು ಮೈಸೂರು ಸರಸ್ವತಿಪುರದಲ್ಲಿ ನಾರಿ ಶಕ್ತಿ ಪ್ರಶಸ್ತಿನ ಆಯೋಜನೆ ಮಾಡಿದ್ದು ಈ 2 ಸಂಸ್ಥೆಗಳ ವತಿಯಿಂದ. ಇದೇ ತರ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇರೋ, ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ಮಹಿಳಾ ಮಣಿಗಳನ್ನ ಗುರುತಿಸಿ ವಾಸನ್ ಐ ಕೇರ್ ಹಾಗೂ ರೇಡಿಯೋ ಸಿಟಿಯವರಿಗೆ ವಂದನೆಯನ್ನು ಅರ್ಪಿಸ್ತೀನಿ. ನಾನಿರೋದು ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಸ್ನೇಹಿತರೆ, ಆದರೆ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದು ಗುರುತಿಸಿ ಈ ನಾರಿ ಶಕ್ತಿ ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿರುವುದರಿಂದ ಹೆಮ್ಮೆ ಅನ್ನಿಸ್ತಾ ಇದೆ. ಮಹಿಳೆಯರ ಪರವಾಗಿ ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಾ ಇದ್ದೀನಿ. ಯಡಿಯೂರಪ್ಪ ಸರ್ಕಾರ ಇರುವಾಗ ಶ್ರೀಮತಿ ಶಶಿಕಲಾ ಜಲ್ಲೆ ಮಹಿಳಾ ಮಕ್ಕಳ ಸಚಿವೆಯಾಗಿರುವಾಗ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಿದ್ದಾರೆ. ಶುಭ ಸಂಜೆಯ ನಮಸ್ಕಾರಗಳು. ಯುದ್ಧದಲ್ಲಿ ಮಡಿದಂತ ಯೋಧರಿಗಾಗಿ ನಾವು 1 ನಿಮಿಷ ಮೌನಾಚರಣೆಯನ್ನ ಮಾಡಬಹುದೇ ಬಂಧುಗಳೇ? ಅವರಿಗಾಗಿ 1 ನಿಮಿಷ ನಾವು ಮೌನಾಚರಣೆಗೆ ಜಾರೋಣ. It is my pleasure, in fact, it is a great honor ನಿಮ್ಮನ್ನ ಸ್ವಾಗತ ಮಾಡಕ್ಕೆ ಇವತ್ತು. ಸೊ ನಾರಿ ಶಕ್ತಿ ಅಂದ್ರೇನೆ ಅಷ್ಟು ಅದ್ಭುತ. ಇವಾಗ ಎಲ್ಲ ಮಾತು ಆರ್ಜ ವಿನಾಶ ಆಡ್ಬಿಟ್ರೆ ಎಷ್ಟು ಕೆಲಸ ಮಾಡಿದ್ದೀರಾ ನೀವು ಅಂತ. ಕರ್ನಾಟಕ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯಿಂದ ಹಿಡಿದು ಪ್ರತಿ ಅನ್ಯಾಯವಾದ ಮಹಿಳೆಯರಿಗೆ ನ್ಯಾಯ ಕೊಡೋದ್ರಲ್ಲಿ ಅತ್ಯಂತ ದೊಡ್ಡ ಪಾತ್ರ ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ವಹಿಸಿರ್ತಾರೆ, ರಜನಿರಾಜ್ ಅವರು. ಸೊ ನಿಜವಾಗ್ಲೂ ಆ ಬ್ರೇವ್ ವುಮೆನ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ನನ್ನ ಸಹೋದರಿ ಪ್ರಜ್ಞಾ, ಅಧಿಕಾರಿಗಳು ಸನ್ಮಾನಿಸಿ ಅಭಿನಂದನಾ ಪತ್ರವನ್ನು ಸಹ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಅಲ್ಲದೆ ಹೊರ ರಾಜ್ಯಗಳಾದ ಆಂಧ್ರದ ಕರ್ನೂಲ್ ಹಾಗೂ ತಮಿಳುನಾಡಿನ ಕೊಯಮತ್ತೂರುಗಳಲ್ಲೂ ಸಹ ಕರ್ನಾಟಕದ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗಿ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟು ಅವರಿಗೆ ನ್ಯಾಯ ಕೊಡುವ ಮುಂಚೂಣಿಯಲ್ಲಿದ್ದಾರೆ. ಹೊರ ರಾಜ್ಯದಲ್ಲಿ 5 ಮಹಿಳಾ ದೌರ್ಜನ್ಯ ಕೇಸ್ ಮಾಡಿಕೊಟ್ಟಿರುವ ಹೆಗ್ಗಳಿಕೆ ಇವರಿಗಿದೆ. ಶಿವಮೊಗ್ಗದ ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾನಿಲಯದ ಮಹಿಳಾ ದೌರ್ಜನ್ಯ ಹಾಗೂ ಆಪ್ತ ಸಮಾಲೋಚಕಿಯಾಗಿ ಕುಲಪತಿಗಳಾದ ವೆಂಕಟೇಶ್ ರವರು ನೇಮಕ ಮಾಡಿದ್ದಾರೆ. ಧನ್ಯವಾದಗಳು. ಈ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ರಜನಿರಾಜ್ ಮೇಡಮ್ ರವರ ಕಿರುಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ. ರಜನಿರಾಜ್ ರವರು ಸಮಾಜಮುಖಿಯಾಗಿ ಸುಮಾರು 8 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಇವರು ರಾಜ್ಯದಾದ್ಯಂತ ಮಹಿಳೆ ಹಾಗೂ ಮಕ್ಕಳ ಪರವಾಗಿ ಶೋಷಣೆಗೆ ಒಳಗಾಗಿರುವವರಿಗೆ ನ್ಯಾಯ ಕೊಡಿಸುವಲ್ಲಿ ಶ್ರಮಿಸಿದ್ದಾರೆ. ರಜನಿರಾಜ್ ರವರು ಇಲ್ಲಿಯ ತನಕ 38 ಪ್ರಕರಣಗಳನ್ನು ಠಾಣೆ ಮೆಟ್ಟಿಲು ಹಾಗೂ ಕೋರ್ಟ್ ಮೆಟ್ಟಲು ಹತ್ತಿಸದೆ ಬಗೆಹರಿಸಿದ್ದು, ರಾಜ್ಯದಾದ್ಯಂತ ಮಹಿಳಾ ದೂರುಗಳು ಬಂದಲ್ಲಿ ಅವರಿಗೆ ನ್ಯಾಯ ಕೊಡಿಸಿದ್ದಾರೆ.
ರಾಜ್ಯದ ಎಲ್ಲಾ ಕಾರಾಗೃಹಗಳಿಗೆ ಭೇಟಿ ಕೊಡುವುದು ಹಾಗೂ ಕಾರಾಗೃಹದಲ್ಲಿ ಮಹಿಳಾ ಬಂಧಿತರಿಗೆ ಆಪ್ತ ಸಮಾಲೋಚನೆಯ ಮೂಲಕ ತಿಳುವಳಿಕೆಯನ್ನು ಮೂಡಿಸಿ ಅವರು ಹೊರಬಂದ ಮೇಲೆ ಕೆಲಸವನ್ನು ಕೊಟ್ಟು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿರಲು ಸಹಕರಿಸುತ್ತಾ ಬಂದಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಕಾನೂನು ಅರಿವು ಶಿಬಿರವನ್ನು ಏರ್ಪಡಿಸಿ ನ್ಯಾಯಾಧೀಶರು ಹಾಗೂ ಪೊಲೀಸ್ ಇಲಾಖೆಯವರ ಜೊತೆಗೂಡಿ ಮಕ್ಕಳಿಗೆ ಅರಿವನ್ನು ಮೂಡಿಸುವಲ್ಲಿ ಶ್ರಮಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರ ಕಾರ್ಯವೈಖರಿಯನ್ನು ನೋಡಿ ಅಭಿನಂದಿಸಿ ಸನ್ಮಾನಿಸಿದ್ದು, ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ವಿತರಣೆ ಹಾಗೂ ಸ್ಯಾನಿಟೈಸರ್ ನೀಡಿ ಹಳ್ಳಿಗಳಲ್ಲಿ ಹೆಚ್ಚು ಅರಿವನ್ನು ಮೂಡಿಸಿದ್ದು, ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ವರಿಷ್ಠ ಅಧಿಕಾರಿಗಳು ರಜನಿರಾವ್ ಮೇಡಂ ಅವರನ್ನು ಪ್ರಶಂಸಿಸಿದ್ದಾರೆ. ನ್ಯಾಯಾಲಯದ ಸಮಯವನ್ನು ಉಳಿಸಿ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿಸದೆ ಮಹಿಳೆಯರಿಗೆ ಕಾನೂನಿನ ಅರಿವನ್ನು ಮೂಡಿಸಿ ದಂಪತಿಗಳ ಕಲಹ ಬಿಡುಗಡೆ ಹಂತಕ್ಕೆ ಬಂದಿರುವ ಸಂದರ್ಭದಲ್ಲಿ ವಕೀಲರ ಜೊತೆಗೂಡಿ ಆಪ್ತ ಸಮಾಲೋಚನೆಯ ಮೂಲಕ 30ಕ್ಕೂ ಅಧಿಕವಾಗಿ ಪತಿ ಪತ್ನಿಯರನ್ನು ಒಂದುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಮಾಜಮುಖಿ ಕೆಲಸವನ್ನು ಕಂಡು ಹಲವಾರು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಬಂಧುಗಳೇ, ನನ್ನ ಹೆಸರು ರಜನಿರಾಜ್ ಅಂತ. ನಾನು ಮಂಡ್ಯ ಜಿಲ್ಲೆ ಮಧುರಿಂದ ಬಂದಿದ್ದೇನೆ. ತೊಟ್ಟಿಲನ್ನು ತೂಗುವ ಕೈ ದೇಶವನ್ನು ಆಳುತ್ತದೆ. ಮಹಿಳೆ ಏನ್ ಬೇಕಾದ್ರೂ ಸಾಧನೆ ಮಾಡುತ್ತಾಳೆ ಎಂಬುದಕ್ಕೆ ಸಾಕ್ಷಿಯಾಗಿ ಇವತ್ತಿನ ತನಕ ದ್ರೌಪದಿ ಮುರ್ಮು, ಸುನೀತಾ ವಿಲಿಯಂ, ಕಲ್ಪನಾ ಚಾವ್ಲಾ. ಈ ನಿಟ್ಟಿನಲ್ಲಿ ನಾವು ಅವರದೇ ತತ್ವಗಳನ್ನು ಪಾಲಿಸಿಕೊಂಡು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ಕೆಚ್ಚೆದೆಯಿಂದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತು. ಈ ಕಾರ್ಯಕ್ರಮಕ್ಕೆ ನನಗೆ ಮುಖ್ಯ ಅತಿಥಿಯಾಗಿ ಆಮಂತ್ರಿಸಿದ ಮೈಸೂರಿನ ರೇಡಿಯೋ FM ಹಾಗೂ ಈ ನಮ್ಮ ವಾಸನ್ ಐ ಕೇರ್ ಅವರಿಗೆ ನಾನು ಕೃತಜ್ಞತಾಗ್ತೇನೆ. ವಾಸನ್ ಐ ಕೇರ್ ಅವ್ರ ಜೊತೆ ಇದು ಮೊದಲನೆಯ ಕಾರ್ಯಕ್ರಮ ನನ್ನದಲ್ಲ. ಹಲವಾರು ಕಾರ್ಯಕ್ರಮಕ್ಕೆ ನನ್ನನ್ನ ಗಣ್ಯ ವ್ಯಕ್ತಿಯಾಗಿ ಆಮಂತ್ರಿಸಿದ್ದಾರೆ. ಅವರು ಕೂಡ ನನ್ನ ಜೊತೆಗೆ ಸೇರಿ ಕಣ್ಣಿನ ಬಗ್ಗೆ ಅರಿವನ್ನು ಮೂಡಿಸ್ತಾ ಬಂದಿದ್ದಾರೆ ಕರ್ನಾಟಕದಾದ್ಯಂತ. ಅವರಿಗೆ ನಾನು ಚಿರಋಣಿ ಆಗ್ತೀನಿ ಬಂಧುಗಳೇ. ಇವರು ವಾಸನ್ ಐ ಕೇರ್ ಅವರು ಬರೀ ಇಲ್ಲಿ ಒಂದೇ ಜಿಲ್ಲೆಯಲ್ಲಿ ಮಾಡಿಲ್ಲ, ಕರ್ನಾಟಕದಾದ್ಯಂತ 19 ವಾಸನ್ ಐ ಕೇರ್ ಕಣ್ಣಿನ ಆಸ್ಪತ್ರೆಗಳಿದೆ. ಅದರಲ್ಲಿ ವಿಶೇಷವಾಗಿ 9 ಆಸ್ಪತ್ರೆಗಳನ್ನ ಒಳಗೊಂಡಿರೋದೆ ಬೆಂಗಳೂರಲ್ಲಿ. ಬೆಂಗಳೂರು ಸಿಟಿಯಲ್ಲೇ ಇವರದು 9 ಇದೆ. ಅದು ಖುಷಿಯ ಸಂಗತಿ. ಅದ್ಭುತವಾಗಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂಚೂಣಿಯಲ್ಲಿದ್ದಾರೆ ವಾಸನ್ ಐ ಕೇರ್ ಅವರು. ಇನ್ನೂ ಅದ್ಭುತವಾಗಿ ಬೆಳೀಲಿ. ಜೊತೆಗೆ ನಮ್ಮ ರೇಡಿಯೋ FM ಮೈಸೂರಿನವರಿಗೂ ಕೂಡ ಈ ದಿನ ಕೃತಜ್ಞತೆಯನ್ನು ಅರ್ಪಿಸ್ತೀನಿ.